ನಮಸ್ಕಾರ ಆಚಾರ್ಯ ಹರಿ ಶ್ರೀನಿವಾಸ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ ಹರೇ ಶ್ರೀನಿವಾಸ. सुमतिभृनुमेघं शुभ्रकायं सखायं सुखमजमनपायं मुक्त्युपायं विमायं द्रहजमहममेजं ध्येजमाम्नायगेजं सतजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशभिष्टदं वन्दे परिव्राट् चक्रवर्तिनं श्रीगुरुभ्यो नमः. हरिः ओम्. प्रत्ये नित्या गणितगुणमाणिक्य विशदप्रभाजालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरे येन प्रादुर्भाविभूमिवलजे विस्तारिको सन्ततिः प्रापोतिश्रुतिपङ्कजं करुणया प्रकाशितत्वं परम् ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विशते सक्तिर्न वै बाधिते नैवास्ति प्रतिपक्षयुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावात् मूकोऽपि वाग्मे जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमदच्छिदः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनस्सरसी भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्यास्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेषविशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीरास्तं भजे वल्लभं श्रियः. ಟಿಪ್ಪಣಿಯ ವಿಚಾರ ಆಗ್ಬೇಕಾಗಿತ್ತು. ಈ ಜೈಮಿನಿ ಋಷಿಗಳ ಮತ್ತು ವೇದವ್ಯಾಸರ ಮತ ಏನಿದೆ ಅದರ ವಿರೋಧ ಮತ್ತೆ ಅದರ ಪರಿಹಾರ ಹೇಗೆ ಅಂತ ಇಲ್ಲಿ ಸತ್ಯವ್ರತ ತೀರ್ಥರ ಒಂದು ಟಿಪ್ಪಣಿ ಇದೆ. ಆ ಟಿಪ್ಪಣಿಯ ವಿಷಯವನ್ನು ಈಗ ಹೇಳ್ತಾ ಇದ್ದೀನಿ. ಇವಾಗ ಹೌದು, ಎಷ್ಟನೇದು ನೋಡಿ ಹೇಳಿ. 5ನೇದು ಕಾಣುತ್ತೆ. 6ನೇ ಸುಧ 6 7 ಪೇಜ್ ನಂಬರ್ 34. ಹೌದು, ಪೇಜ್ ನಂಬರ್ ಸರಿಯಾಗಿದೆ. ಹೌದು, ಇಲ್ಲಿ ಸತ್ಯವ್ರತ ತೀರ್ಥರ ಟಿಪ್ಪಣಿ. ಇದರಲ್ಲಿ ಲೋಕೆ ಇತಿ ಅಂತ ಮೊದಲನೇ ಲೈನ್ ಇದೆ, ಅದನ್ನ ಹೇಳ್ತಾ ಇದ್ದೀನಿ. ಏಕಸಾಧನ ಪ್ರತಿಬಂಧಕಸ್ಯ ಸಾಧನಾಂತರ ಪ್ರತಿಬಂಧಕತ್ವಸ್ಯಾಪಿ ಲೋಕೆ ದೃಷ್ಟತ್ವಾದಿತಿ ಭಾವಃ ಅಂತ ಹೇಳಿದ್ದಾರೆ. ಅಂದ್ರೆ ಈಗ ಲೋಕದಲ್ಲಿ ಹೇಗೆ ಕಂಡಿದೆ ಅಂತಂದ್ರೆ, ಈಗ ಒಂದು ಫಲ ಪಡಿಬೇಕು ಅಂತಂದ್ರೆ ಒಂದು ಯಾಗ ಮಾಡ್ತೀವಿ, ಆ ಫಲಕ್ಕೆ ಆ ಯಾಗ ಸಾಧನ. ಅದೇ ಫಲವನ್ನ ಪಡಿಲಿಕ್ಕೆ ಇನ್ನೊಂದು ಉಪಾಯ ಇರುತ್ತೆ, ಆ ಉಪಾಯನೂ ಅದಕ್ಕೆ ಕಾರಣ. ಒಂದೇ ಫಲ ಪಡಿಲಿಕ್ಕೆ 2 ಉಪಾಯ ಇದೆ. ಉದಾಹರಣೆಗೆ ಮಳೆ ಬರ್ಬೇಕು ಅಂತ ಇಟ್ಕೊ, ವೃಷ್ಟಿ ಬರ್ಲಿಕ್ಕೆ ಕಾರೀರಿಷ್ಟಿ ಅಂತ ಒಂದು ಯಾಗ ಇದೆ.
ಆ ಕಾರ್ಯನಿಷ್ಠೆಯನ್ನು ಮಾಡಿದ್ರೆ ಮಳೆ ಬರುತ್ತೆ. ಹಾಗೆ ಮತ್ತೊಂದು ವಿರಾಟ ಪರ್ವ ಪಾರಾಯಣ ಮಾಡಿದ್ರೆ, ವಿರಾಟ ಪರ್ವದ ಒಂದು ಅಧ್ಯಯನ ವಿಶೇಷವಾಗಿ ನಡೆದ್ರೆ ಆಗ ವೃಷ್ಟಿ ಅನ್ನೋದು ಫಲ ಅಂತ ಹೇಳಿದ್ದಾರೆ. ಈ ವೃಷ್ಟಿ ಫಲಕ್ಕೆ ಕಾರಣ ಯಾವುದು? ಎರಡಿದೆ. ಈಗ ನಮ್ಮ ಪ್ರಶ್ನೆ, ಏಕಸಾಧನ ಪ್ರತಿಬಂಧಕಸ್ಯ ಸಾಧನಾಂತರ ಅಪ್ರತಿಬಂಧಕತ್ವಸ್ಯಾಪಿ ಲೋಕೆ ದೃಷ್ಟತ್ವ ಅಂತ. ಅಂದ್ರೆ ಒಂದು ಸಾಧನಕ್ಕೆ ಇನ್ನೊಂದು ಸಾಧನ ಪ್ರತಿಬಂಧಕ ಅಂತ ಆಗೋದೇ ಇಲ್ಲ ಯಾವತ್ತು. ಈಗ ವಿರಾಟ ಪಾರಾಯಣ ಮಾಡಿದ್ರು ವೃಷ್ಟಿ ಆಗುತ್ತೆ, ಯಾಗ ಮಾಡಿದ್ರು ವೃಷ್ಟಿ ಆಗುತ್ತೆ, ಫಲ ಅಂತೂ ಅದೇ. ಫಲಕ್ಕೆ ಎರಡು ಕಾರಣ ಇದೆ ಅಷ್ಟೇ, ಇದನ್ನಾರು ಮಾಡಿ ಅದನ್ನಾರು ಮಾಡಿ. ಆದ್ರೆ ಕೆಲವು ಸಲ ಹಾಗಾಗಲ್ಲ. ಈಗ ಮಳೆ ಜಾಸ್ತಿ ಬರ್ಲಿಕ್ಕೆ ಒಂದು ಕಾರಣ, ಮಳೆ ಕಡಿಮೆ ಬರ್ಲಿಕ್ಕೆ ಇನ್ನೊಂದು ಕಾರಣ ಇರುತ್ತೆ ಅಂತ ಇಟ್ಕೊಳ್ಳಿ. ಅಂದ್ರೆ ಇದನ್ನ ಪಾರಾಯಣ ಮಾಡಿದ್ರೆ ಸ್ವಲ್ಪ ಮಳೆ ಮಾತ್ರ ಬರುತ್ತೆ, ಅದನ್ನ ಪಾರಾಯಣ ಮಾಡಿದ್ರೆ ಜಾಸ್ತಿ ಮಳೆ ಬರುತ್ತೆ. ಈಗ ಎರಡನ್ನು ಒಬ್ಬ ಒಟ್ಟಿಗೆ ಮಾಡಿದ ಅನುಷ್ಠಾನ. ಸ್ವಲ್ಪ ಮಳೆ ಬರ್ಲಿಕ್ಕೆ ಬೇಕಾದ ಪಾರಾಯಣನು ಮಾಡಿದ, ಜಾಸ್ತಿ ಮಳೆ ಬರ್ಲಿಕ್ಕೆ ಬೇಕಾದ ಪಾರಾಯಣನು ಮಾಡಿದ. ಆಗ ಯಾವ ಫಲ ಸಿಗುತ್ತೆ ಅಂತ ಪ್ರಶ್ನೆ. ಹಾಗೇನಿಲ್ಲ, ದುರ್ಬಲವಾದದ್ದು ಪ್ರಬಲವಾದದ್ದರಿಂದ ಬಾಧಿತವಾಗುತ್ತೆ. ಯಾವುದು ಪ್ರಬಲನೋ ಆ ಪ್ರಬಲವನ್ನ ಆಶ್ರಯಿಸಿದಾಗ ದುರ್ಬಲವಾದದ್ದು ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅದು ಹೊರಟೋಗತ್ತೆ ಹಿಂದಕ್ಕೆ. ಈ ರೀತಿಯಲ್ಲಿ ಏಕಸಾಧನ ಪ್ರತಿಬಂಧಕಸ್ಯ ಸಾಧನಾಂತರ ಪ್ರತಿಬಂಧಕತ್ವಂ ಯಥಾ ದೃಶ್ಯತೆ ಅಪ್ರತಿಬಂಧಕತ್ವಂ ಅಪಿ ದೃಶ್ಯತೆ. ಇನ್ನೊಂದು ಸಾಧನಕ್ಕೆ ಅದು ತೊಂದರೆನೂ ಮಾಡ್ಬೋದು, ಅದರಿಂದ ಕಾರ್ಯ ಆಗದೆ ಇರೋ ಹಾಗೂ ಮಾಡ್ಬೋದು, ಅಥವಾ ಕಾರ್ಯವನ್ನ ಮಾಡೋ ಹಾಗೂ ಮಾಡ್ಬೋದು ತೊಂದರೆ ಇಲ್ಲದೆ. ಈಗ ಉದಾಹರಣೆಗೆ ಇಲ್ಲೇ ಪ್ರಕೃತ ವಿಷಯಕ್ಕೆ ಬಂದ್ರೆ ನಿಮ್ಗೆ ಇನ್ನೂ ಸ್ಪಷ್ಟ ಆಗತ್ತೆ. ಏನು? ನಾನು ಕರ್ಮಣಃ ಸಾಧನ ಪ್ರತಿಬಂಧಕತ್ವೇ ಏಕಸಾಧನ ಪ್ರತಿಬಂಧಕಸ್ಯಾಪಿ ಸಾಧನಾಂತರ ಪ್ರತಿಬಂಧಕತ್ವೇಪಿ ತನಪ್ಯೋಗಮಾತ್ ಫಲ ಪ್ರತಿಬಂಧಕತಾ ಸ್ವೀಕಾರಾಚ್ಚ ಕಥಂ ಕರ್ಮಣೋಪಿ ಸ್ವರ್ಗಾದಿ ಸಾಧನತ್ವಂ ಇತಿ ಶಂಕತೆ ಫಲೇತಿ. ಈಗ ಕರ್ಮ ಸ್ವರ್ಗಕ್ಕೆ ಸಾಧನ ಅಂತ ಹೇಳ್ತಾ ಇದ್ರಿ, ಆದ್ರೆ ಹೇಗ್ ಸಾಧ್ಯ? ಜ್ಞಾನವು ಸ್ವರ್ಗಕ್ಕೆ ಸಾಧನ ಆದ್ರೆ ಕರ್ಮವು ಸ್ವರ್ಗಕ್ಕೆ ಸಾಧನ ಆಗಲ್ಲ. ಯಾಕೆ? ಅವಾಗ ಜ್ಞಾನ ಏನ್ ಮಾಡುತ್ತೆ? ಕರ್ಮವನ್ನ ಓಡಿಸಿ ತಾನೇ ಸ್ವರ್ಗಕ್ಕೆ ಸಾಧನ ಆಗ್ಬಿಡುತ್ತೆ. ಆಗ ಕರ್ಮ ಅದು ಸಾಧನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಕರ್ಮವೇ ಮೋಕ್ಷಕ್ಕೆ ಸಾಧನ ಅಂತ ಇಟ್ಕೊಡಿ, ಆಗ ಜ್ಞಾನ ಮೋಕ್ಷಕ್ಕೆ ಸಾಧನ ಆಗಲ್ಲ. ಯಾಕೆ? ಕರ್ಮ ಏನ್ ಮಾಡುತ್ತೆ? ಜ್ಞಾನವನ್ನು ಓಡಿಸಿ ತಾನು ಸಾಧನ ಆಗ್ಬಿಡುತ್ತೆ. ಅಂದ್ರೆ ಈ ಸಾಧನಗಳೇನ್ ಮಾಡುತ್ತೆ ಅಂದ್ರೆ ಇನ್ನೊಂದು ಸಾಧನದಿಂದ ಕಾರ್ಯವನ್ನ ಪಡಿಲಿಕ್ಕೆ ಅದು ಪ್ರತಿಬಂಧಕವಾಗಿ ಅದನ್ನ ಅಡೆತಡೆ ಮಾಡಿ ತಾನು ತನ್ನ ಫಲವನ್ನ ತಂದು ಕೊಡುತ್ತೆ ಅಂತ ಇದರ್ಥ. ಆದ್ರೆ ಇದರ ನಿಯಮ ಏನಿಲ್ಲ. ಈ ತರ ಒಂದು ಸಾಧನ ಇನ್ನೊಂದು ಸಾಧನಕ್ಕೆ ಪ್ರತಿಬಂಧಕ ಆಗ್ಬೇಕು ಅಂತಾರೆ, ಪೂರಕ ಆಗ್ಬೇಕು. ಈಗ ಒಂದು 10 ಪ್ರದಕ್ಷಿಣೆ ಮಾಡಿದ್ವಿ, 100 ಪ್ರದಕ್ಷಿಣೆ ಮಾಡಿದ್ವಿ. 100 ಪ್ರದಕ್ಷಿಣೆ ಮಾಡಿದ್ ಕೂಡ 10 ಪ್ರದಕ್ಷಿಣೆ ಮಾಡಿದ್ ವ್ಯರ್ಥ ಆಗ್ಬಿಡತ್ತಾ? ಇಲ್ಲ. 100 ಪ್ರದಕ್ಷಿಣೆ ಮಾಡಿದ್ಮೇಲೆ 10 ಪ್ರದಕ್ಷಿಣೆ ಮಾಡಿದ್ರೆ ಫಲ ಸೇರ್ಕೊಂಡು ಫಲ ಸಿಗತ್ತೆ ಅಷ್ಟೇ. ಆ ತರ ಸಾಧನಗಳು ಒಟ್ಟಿಗೆನೂ ಸೇರ್ಬಹುದು, ಒಂದಕ್ಕಿನ್ನೊಂದು ಆಗದೇನೂ ಇರಬಹುದು ಸಾಧನಗಳು. ಆದ್ರಿಂದ ಸಾಧನಗಳಲ್ಲಿ ಪ್ರತಿಬದ್ಧ ಪ್ರತಿಬಂಧಕ ಭಾವ ಅಂದ್ರೆ ಒಂದಕ್ಕಿನ್ನೊಂದು ಬಾಧಕವಾಗೋದು, ಒಂದಕ್ಕಿನ್ನೊಂದು ಬಾಧಕ ಆಗದೆ ಇರೋದು, ಇದೆಲ್ಲ ಆ ಸಮಯ ನೋಡ್ಕೊಂಡು ಆ ಸಂದರ್ಭ ನೋಡ್ಕೊಂಡು ಹೇಳ್ಬೇಕು ಅಂತ ಅರ್ಥ. ಇದನ್ನ ಇಲ್ಲಿ ವಿವರಿಸ್ತಾ ಬರ್ತಾ ಇದ್ದಾರೆ. ಇಷ್ಟೆಲ್ಲ ವಿವರಿಸಿದ್ರ ಉಪಯೋಗ ಏನು ಅಂತಂದ್ರೆ, ಈಗ ಜೈಮಿನಿಗಳ ಮತಕ್ಕೂ ಮತ್ತೆ ವೇದವ್ಯಾಸರ ಮತಕ್ಕೂ ಯಾವುದೇ ವಿರೋಧ ಇಲ್ಲ ಅಂತ ಅದನ್ನ ಈ ವ್ಯವಸ್ಥೆ ಮಾಡ್ಕೊಂಡ್ರು. ಹೇಗೆ? ಜ್ಞಾನಂಚ ಪುರುಷಾರ್ಥ ಸಾಧನಂ ಕಿಂತು ಕರ್ಮ ಇವ ಇದು ಜೈಮಿನಿ ಮತಂ ಜ್ಞಾನಂ ನ ಪುರುಷಾರ್ಥ ಸಾಧನ. ಜ್ಞಾನ ಅನ್ನೋದು ಪುರುಷಾರ್ಥಕ್ಕೆ ಕಾರಣ ಅಲ್ಲ ಅಂತ ಜೈಮಿನಿ ಋಷಿಗಳ ಮತ. ಹಾಗಾದ್ರೆ ಪುರುಷಾರ್ಥ ಧರ್ಮ ಅರ್ಥ ಕಾಮ ಇತ್ಯಾದಿಗಳೆಲ್ಲ ಸಿಗಬೇಕಲ್ಲ, ಅಥವಾ ಸ್ವರ್ಗಾದಿ ಲೋಕಗಳು ಸಿಗ್ಬೇಕಲ್ಲ. ಈ ಸ್ವರ್ಗಾದಿ ಲೋಕಗಳು ಸಿಗ್ಲಿಕ್ಕೋಸ್ಕರ ಯಾವ್ದು ಕಾರಣ? ಕರ್ಮ ಏವ ಅಂತ ಹೇಳಿದ. ಇದು ಜೈಮಿನಿಗಳ ಮತ. ಸರಿ, ಹಾಗಾದ್ರೆ ಅವರು ಸ್ಪಷ್ಟವಾಗಿ ನಿರಾಕರಣೆ ಮಾಡಿಬಿಟ್ರು. ಜ್ಞಾನ ಅದು ಪುರುಷಾರ್ಥಕ್ಕೆ ಸಾಧನ ಅಲ್ಲ, ಕರ್ಮ ಮಾತ್ರ. ಕರ್ಮದಿಂದಾಗಿ ಜ್ಞಾನವು ಫಲ ಕೊಡೋದಿಲ್ಲ, ಕರ್ಮನೇ ಕೊಡೋದು, ಜ್ಞಾನ ಫಲ ಕೊಡೋದಿಲ್ಲ. ಯಾವ್ದನ್ನ? ಸ್ವರ್ಗವನ್ನ ಅಥವಾ ಈ ಮಹರ್ಲೋಕ ಸತ್ಯಲೋಕ ಇದೇನಿದೆ ಈ ಲೋಕಗಳನ್ನ. ಅದಕ್ಕೆ ಇವ್ರು ವಿವರಣೆ ಮಾಡ್ತಾರೆ, ಇಲ್ಲ ಮನುಷ್ಯ ವಿಷಯ ಜ್ಞಾನಮೇವ ಪುರುಷಾರ್ಥ ಸಾಧನ ಕರ್ಮ ಇತಿ ಭಗವನ್ಮತಂ ತಥಾಚ ಭಿನ್ನ ವಿಷಯತ್ವ ನಮತದ್ವಯಸ್ಯ ವಿರೋಧ ಇತಿ ಪೂರ್ವ ವ್ಯವಸ್ಥಾ. ಜೈಮಿನಿಗಳು ಹೇಳಿದ್ದೇನು? ಕರ್ಮವೇ ಪುರುಷಾರ್ಥಕ್ಕೆ ಕಾರಣ, ಜ್ಞಾನ ಅಲ್ಲ. ಭಗವತ್ ಅಂದ್ರೆ ವೇದವ್ಯಾಸರ ಮತ ಏನು ಅಂತಂದ್ರೆ, ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ ಯಾವ ಜ್ಞಾನ ಇದೆಯಲ್ಲ ಅದೇ ಪುರುಷಾರ್ಥಕ್ಕೆ ಸಾಧನವಾದದ್ದಾಗಿದೆ, ಹೊರತು ಕರ್ಮ ಅಲ್ಲ ಅಂತ ಹೇಳ್ಬೇಕು. ಯಾಕಂದ್ರೆ ಇವ್ರೇನ್ ಮಾಡಿದ್ರು, ವೇದವ್ಯಾಸರು ತಾವು ಜ್ಞಾನವು ಸಕಲ ಪುರುಷಾರ್ಥ ಸಾಧನ ಆಗಿದೆ, ಎಲ್ರಿಗೂನ ಇದು ಇಲ್ಲ, ಅಲ್ಲೇ ಒಂದು ವ್ಯವಸ್ಥೆ ಮಾಡ್ಬೇಕು. ಇದು ಮನುಷ್ಯರಿಗ ದೇವತೆಗಳಿಗ ಅನ್ನುವ ಒಂದು ವ್ಯವಸ್ಥೆ ಮಾಡ್ಬೇಕಾಗಿದೆ. ಜೈವಿನ ಋಷಿಗಳೇನ್ ಮಾಡಿದ್ರು, ವ್ಯವಸ್ಥೆ ಮಾಡ್ಬಿಟ್ಟು ಮನುಷ್ಯರಿಗೆ ಸಂಬಂಧಪಟ್ಟ ಹಾಗೆ
ಅವ್ರು ವ್ಯವಸ್ಥೆ ಮಾಡಿದ್ದಾರೆ. ಆದ್ರೆ ವೇದವ್ಯಾಸರು ತಾವು ಸರ್ವಸಾಧಾರಣವಾಗಿ ಎಲ್ರಿಗೂ ಸಂಬಂಧಪಟ್ಟ ಹಾಗೆ ಒಂದು ನಿಯಮವನ್ನ ಮಾಡಿದ್ದಾರೆ. ಅದರಿಂದ ಭಿನ್ನ ವಿಷಯತ್ವಾತ ನ ಮತದ್ವಯಸ್ಯ ವಿರೋಧ. ಇವರಿಬ್ರು ಹೇಳ್ತಾ ಇರೋ ವಿಷಯನೇ ಬೇರೆ. ಇವರು ಎಲ್ರಿಗೂ ಕಾಮನ್ ಆಗಿ ಹೇಳ್ತಾ ಇದ್ದಾರೆ ಸಾಮಾನ್ಯವಾಗಿ ವೇದವ್ಯಾಸರು. ಜೈಮಿನಿಗಳು ಎಲ್ರಿಗೂ ಹೇಳ್ತಾ ಇಲ್ಲ, ಕೆಲವರಿಗೆ ಮಾತ್ರ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಮನುಷ್ಯ ವಿಷಯ ಜ್ಞಾನಮೇವ ಪುರುಷಾರ್ಥ ಸಾಧನ ಕರ್ಮೇತಿ ಭಗವನ್ಮತಂ ಅಂತ ಹೇಳಿ ಇದನ್ನ ಬಿಡಿಸಿದ್ದಾರೆ. ತಥಾಚ ಏನಾಯ್ತಂದ್ರೆ ಪ್ರತಿಬದ್ಧ ಜ್ಞಾನಂನ ಪುರುಷಾರ್ಥ ಸಾಧನಮಿತಿ ಜೈಮಿನಿ ಮತಂ, ಅಪ್ರತಿಬದ್ಧ ಜ್ಞಾನಂ ಪುರುಷಾರ್ಥ ಸಾಧನಮಿತಿ ಭಗವನ್ಮತಂ ಇದು ಉತ್ತರ ವ್ಯವಸ್ಥಾ. ಉತ್ತರ ವ್ಯವಸ್ಥಾ, ಪೂರ್ವ ವ್ಯವಸ್ಥಾ ಅಂತ ಎರಡು ಶಬ್ದನ ಇಲ್ಲಿ ಸುಧಾದಲ್ಲಿ ನೀವು ನೋಡಬಹುದು. ಅದರ ಬಗ್ಗೆ ವಿವರಣೆ ಆಗಿ ಬರ್ತಾ ಇದ್ದೇವೆಲ್ಲ. ಅಂದ್ರೆ ಒಂದು ವ್ಯವಸ್ಥೆ ಏನಾಯ್ತು, ಮನುಷ್ಯ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಒಂದು, ಇನ್ನು ಎಲ್ಲರ ಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಮತ್ತೊಂದು. ಜೈವಿನಿಗಳು ಹೇಳ್ತಾ ಇರೋದು ಇಷ್ಟೇ, ಯಾರ ಜ್ಞಾನವು ಪ್ರತಿಬದ್ಧ ಆಗಿ ಹೋಗಿದ್ಯೋ, ಅಂದ್ರೆ ಪ್ರಾರಬ್ಧ ಕರ್ಮದಿಂದಾಗಿ ನಮ್ಮ ಹತ್ರ ಜ್ಞಾನ ಇದ್ರು, ಅಪರೋಕ್ಷ ಜ್ಞಾನ ಇದ್ರು ಅದು ಫಲವನ್ನ ಕೊಡ್ತಾ ಇಲ್ಲ. ಯಾಕೆ? ಪ್ರಾರಬ್ಧ ಕರ್ಮ ಇರೋದ್ರಿಂದ. ಆ ಪ್ರಾರಬ್ಧ ಕರ್ಮವನ್ನ ಕಳ್ಕೊಂಡು ಇದ್ದಾಗ ಆ ವ್ಯಕ್ತಿ ತಾನು ಫಲವನ್ನ ಪಡಿತಾನೆ, ಯಾವುದೋ ಜ್ಞಾನದಿಂದಲೇ ಫಲ ಪಡಿತಾನೆ. ಹಾಗಾದ್ರೆ ಅಲ್ಲಿವರೆಗೂ ಅವನೇನ್ ವ್ಯವಸ್ಥೆ ಅಂತಂದ್ರೆ, ಆ ಮನುಷ್ಯನಿಗೆ ಕರ್ಮವೇ ಅವನಿಗೆ ಎಲ್ಲದಕ್ಕೂ ಕಾರಣ ಆಗುತ್ತೆ. ಯಾಕೆ? ಜ್ಞಾನಕ್ಕೆ ಶಕ್ತಿ ಇಲ್ಲ. ಶಕ್ತಿ ಏನಾಗೋಯ್ತು? ಕುಗ್ಗು ಹೋಗಿದೆ. ಯಾಕೆ? ಪ್ರತಿಬಂಧಕವಾದ ಕರ್ಮ ಇರೋದ್ರಿಂದ. ಈಗ ನಮಗೆ ಶಕ್ತಿ ಸಹಜವಾಗಿರುತ್ತೆ ದೇಹದಲ್ಲಿ. ಏನಾರು ಜ್ವರ ಅದು ಇದು ಬಂತು ಅಂದ್ರೆ ಇರೋ ಶಕ್ತಿ ಕುಗ್ಗು ಹೋಗುತ್ತೆ. ಹಾಗಂತ ಸಹಜವಾಗಿ ನಮಗ್ ಶಕ್ತಿ ಇಲ್ಲ ಅಂತಿಲ್ಲ. ಆ ಜ್ವರ ಹೋಗೋವರೆಗೂ ನಮ್ ಕೈಲಿ ಆಗಲ್ಲ ಮಾಡ್ಲಿಕ್ಕೆ. ಜ್ವರ ಹೋದ ಕೂಡಲೇ ನಾವು ಮಾಡ್ತೀವಿ. ಹಾಗಾದ್ರೆ ಜ್ವರ ಏನಾಯ್ತು ಅಂದ್ರೆ ನಾವು ಮಾಡಬಹುದಾದ ಕಾರ್ಯಗಳಿಗೆ ಪ್ರತಿಬಂಧಕ. ಈ ಜ್ವರ, ಅನಾರೋಗ್ಯ, ಮಿಕ್ಕಿದ್ದೇನೇನಿದೆ ಅಲ್ಲ, ನಮ್ಮ ಹತ್ರ ಶಕ್ತಿ ಇದ್ರು ಆ ಶಕ್ತಿಯಿಂದ ಕಾರ್ಯ ಆಗದೆ ಇರೋ ಹಾಗೆ ಮಾಡುವಂಥದ್ದು ಪ್ರತಿಬಂಧಕ ಅಂತ ಅನಿಸ್ಕೊಳುತ್ತೆ. ಅದು ಜ್ವರ ಇತ್ಯಾದಿಗಳು. ಅದೇ ತರ ಜ್ಞಾನಕ್ಕೆ ಜ್ವರ ಹಿಡಿದಿದೆ ಅನ್ನೋ ತರ ಜ್ಞಾನಕ್ಕೆ ಪ್ರಾರಬ್ಧ ಕರ್ಮ ಹಿಡ್ಕೊಂಡಿದೆ. ಪ್ರಾರಬ್ಧ ಕರ್ಮ ಜ್ವರ ತರ ಜ್ಞಾನಕ್ಕೆ. ಅದು ಹೋಗೋವರೆಗೂ ಜ್ಞಾನ ತಾನು ತನ್ನ ಶಕ್ತಿ ಪ್ರದರ್ಶನ ಮಾಡ್ಲಿಕ್ಕೆ ಆಗಲ್ಲ, ಕುಗ್ಗು ಹೋಗ್ಬಿಡುತ್ತೆ. ಅದೇ ತರ. ಹಾಗಾದ್ರೆ ಏನಾಯ್ತು? ಪ್ರತಿಬದ್ಧ ಜ್ಞಾನಂನ ಪುರುಷಾರ್ಥ ಸಾಧನಂ. ಯಾವ ಜ್ಞಾನಕ್ಕೆ ಜ್ವರ ಬಂದಿದೆಯೋ, ಅಂದ್ರೆ ಪ್ರತಿಬಂಧಕ ಇದೆಯೋ ಪ್ರಾರಬ್ಧ ಕರ್ಮ, ಆ ಜ್ಞಾನ ಫಲವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜೈಮಿನಿ ಮತಂ ಅಪ್ರತಿಬದ್ಧ ಜ್ಞಾನ. ಅಪ್ರತಿಬದ್ಧ ಜ್ಞಾನ ಪುರುಷಾರ್ಥ ಸಾಧನ. ಹಾಗಾದ್ರೆ ಯಾವ ಜ್ಞಾನಕ್ಕೆ ಪ್ರತಿಬಂಧಕ ಇಲ್ಲ, ಜ್ವರ ಬಂದಿಲ್ಲ, ಪ್ರಾರಬ್ಧ ಕರ್ಮ ಇಲ್ಲ, ಯಾವ ಜ್ಞಾನಕ್ಕೆ ಅದು ಪುರುಷಾರ್ಥವನ್ನು ತಂದು ಕೊಡುತ್ತೆ ಅಂತ ಹೇಳಿ ವ್ಯವಸ್ಥೆಯನ್ನ ಮಾಡಿದ್ರು. ಆದ್ರೆ ಅಲ್ಲಿ ವಿಶೇಷ ಏನು ಅಂತಂದ್ರೆ, ದೇವಾನಾಮಿವ ಮನುಷ್ಯಾಣಾಮಪಿ ಅಪ್ರತಿಬದ್ಧ ಜ್ಞಾನತ್ವೇ ತೇನೈವ ಅಶೇಷ ಪುರುಷಾರ್ಥಾಪತ್ಯ ಜ್ಞಾನಮೇವ ಪುರುಷಾರ್ಥ ಸಾಧನಮಿತಿ ಭಗವನ್ ವಿಷಯತ್ವಾಪತ್ಯ ಕರ್ಮಣೈವ ಸಾಧ್ಯಮಿತಿ ಜೈಮಿನಿ ಮತಸ್ಯ ಮನುಷ್ಯ ವಿಷಯಕತ್ವ ಅನುಪಪತ್ತೇ. ಅಂದ್ರೆ ಒಂದು ಸಮಸ್ಯೆ ಏನಾಗತ್ತೆ ಅಂದ್ರೆ, ಈಗ ದೇವತೆಗಳ ಜ್ಞಾನ ತಗೊಳ್ಳೋಣ ಉದಾಹರಣೆಗೆ. ಅವ್ರಿಗೆ ಅಪರೋಕ್ಷ ಜ್ಞಾನ ಬಂತು, ದೇವರದ್ದು ಅಪರೋಕ್ಷ ಜ್ಞಾನ ಬಂದ ಮೇಲೆ ಅವರಿಗೆ ಸ್ವರ್ಗಾದಿ ಲೋಕಗಳು ಸಿಗತ್ತಾ? ಆ ಜ್ಞಾನಕ್ಕಷ್ಟು ಶಕ್ತಿ ಇರತ್ತಾ? ಇಲ್ಲ ಅಂತ ಹೇಳ್ತಾನೆ. ಯಾಕೆ ಇರಲ್ಲ ಅಂತಂದ್ರೆ ಪ್ರಾರಬ್ಧ ಕರ್ಮ ಪ್ರತಿಬಂಧಕ ಇದ್ರೆ. ಪ್ರಾರಬ್ಧ ಕರ್ಮ ಸೇರ್ಕೊಂಡ್ಬಿಟ್ರೆ ಅಪರೋಕ್ಷ ಜ್ಞಾನ ಇದ್ರು ಫಲ ಸಿಗ್ಬೇಕು ಅಂತ ಇಲ್ಲ. ಅದೇ ಪ್ರಾರಬ್ಧ ಕರ್ಮ ಪ್ರತಿಬಂಧಕ ಹೋಯ್ತು ಅಂತಂದ್ರೆ ಅದೇ ಅಪರೋಕ್ಷ ಜ್ಞಾನದಿಂದ ಅವರಿಗೆ ಎಲ್ಲ ಫಲ ಸಿಗುತ್ತೆ ಅಂತ ಬಂತು. ಸರಿ, ಇದು ದೇವತೆಗಳ ಬಗ್ಗೆ ನೀವು ಹೇಳಿದ್ರೆ, ಮನುಷ್ಯರ ಬಗ್ಗೆ ಏನು ಅಂತ ನೋಡ. ಯಾರು ಮನುಷ್ಯರು ಉತ್ತಮರಾಗಿದ್ದು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯೋಗ್ಯತೆಯನ್ನು ಹೊಂದಿರ್ತಾರೆ, ಅವರ ಜ್ಞಾನಕ್ಕೂ ಪ್ರತಿಬಂಧಕವಾದದ್ದು ಏನೋ ಒಂದು ಕರ್ಮ ಇಟ್ಕೊಳ್ಳೋಣ. ಆಗ ಆ ಜ್ಞಾನ ಪುರುಷಾರ್ಥಕ್ಕೆ ಕಾರಣ ಅಲ್ಲ. ಅದೇ ಪ್ರಾರಬ್ಧ ಕರ್ಮ ಪ್ರತಿಬಂಧಕ ಹೋಯ್ತು ಅಂದ ಕೂಡಲೇ ಆ ಮನುಷ್ಯರ ಅಪರೋಕ್ಷ ಜ್ಞಾನವೂ ಆ ಸ್ವರ್ಗಾದಿ ಲೋಕಗಳಿಗೆ ಕಾರಣ ಆಗ್ಬಿಡುತ್ತೆ ಅಂತ ಹೇಳೋಣ ಅಂತ. ಹಾಗಾದ್ರೆ ಏನಾಯ್ತು? ದೇವತೆಗಳ ಜ್ಞಾನವೇ ಪುರುಷಾರ್ಥಕ್ಕೆ ಸಾಧನ ಅಂತ ಒಂದು ಸಿದ್ಧಾಂತ ಏನು ಬಂತು, ಅದು ಹೋಯ್ತು. ವೇದವ್ಯಾಸರ ಮತ ಸರಿ ಇಲ್ಲ ಅಂತ. ದೇವತೆಗಳ ಜ್ಞಾನ ಮಾತ್ರ ಪುರುಷಾರ್ಥ ಸಾಧನ ಅಂತ ಏನಿಲ್ಲ, ಮನುಷ್ಯರ ಜ್ಞಾನವೂ ಪುರುಷಾರ್ಥಕ್ಕೆ ಸಾಧನನೇ. ಆದ್ರಿಂದ ದೇವತೆಗಳ ಜ್ಞಾನ ಮಾತ್ರ ಪುರುಷಾರ್ಥಕ್ಕೆ ಸಾಧನ ಅಂತ ವೇದವ್ಯಾಸರ ಸಿದ್ಧಾಂತ ಏನಿದೆ, ಆ ಸಿದ್ಧಾಂತವನ್ನು ನೀವು ಇವಾಗ ಹೇಗ್ ವರ್ಣಿಸ್ತೀರಿ? ಇನ್ನು ದೇವತೆಗಳಾಗ್ಲಿ ಮನುಷ್ಯರಾಗ್ಲಿ ಇವ್ರಿಗೂ ಪ್ರಾರಬ್ಧ ಕರ್ಮ ಜೊತೆಗಿದ್ರೆ ಯಾರ ಪರೋಕ್ಷ ಜ್ಞಾನವೂ ಕೆಲಸ ಮಾಡಲ್ಲ ಅಂತ. ಆದ್ರಿಂದ ವ್ಯವಸ್ಥೆನ ಹೇಗ್ ಮಾಡ್ತೀರಿ ಅಂತ ಪ್ರಶ್ನೆ. ಅದಕ್ಕೆ ಹೇಳ್ತಾರಿಲ್ಲ, ವ್ಯವಸ್ಥೆನ ಹೀಗ್ ಮಾಡ್ಕೊಡ್ಬೇಕಂತೆ. ಮನುಷ್ಯರಿಗೆ ಕರ್ಮವೇ ಮೋಕ್ಷಕ್ಕೆ ಸಾಧನ, ಜ್ಞಾನ ಅಲ್ಲ. ದೇವತೆಗಳಿಗೆ ಜ್ಞಾನವೇ ಪುರುಷಾರ್ಥ ಸಾಧನ, ಕರ್ಮ ಅಲ್ಲ ಅಂತ ವ್ಯವಸ್ಥೆ ಮಾಡ್ಕೊಬೇಕಂತೆ. ವಿಪರೀತ. ಮನುಷ್ಯರಿಗೆ ಜ್ಞಾನದ ಉಪಯೋಗ ಏನಿಲ್ಲ, ಅವ್ರು ಕರ್ಮ ಮಾಡ್ಲೇಬೇಕು. ಆದ್ರೆ ದೇವತೆಗಳಿಗೆ ಕರ್ಮದ ಉಪಯೋಗ ಇಲ್ಲ, ಜ್ಞಾನವೇ ಬೇಕು ಅಂತ ಹೀಗೆ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ. ಅಂದರ್ಥ
ಮಾನುಷಾಣಂ ಜ್ಞಾನಂ ಪ್ರತಿಬದ್ಧಮೇವ ನ ಪುರುಷಾರ್ಥ ಸಾಧನ, ದೇವಾನಂತೂ ಜ್ಞಾನಂ ಅಪ್ರತಿಬದ್ಧಮೇವ. ಇದಕ್ಕೆ ಕಾರಣ ಇಷ್ಟೇ, ಪ್ರಾರಬ್ಧ ಕರ್ಮವನ್ನ ಕಳ್ಕೊಂಡ್ಬಿಟ್ಟಿರ್ತಾರೆ ದೇವತೆಗಳು, ಹಾಗಾಗಿ ಅವರ ಜ್ಞಾನ ಅದು ಪುರುಷಾರ್ಥ ತಂದು ಕೊಡುತ್ತೆ. ಆದ್ರೆ ಮನುಷ್ಯರ ಜ್ಞಾನ ಏನಿದೆಯಲ್ಲ, ಇದು ಪ್ರಾರಬ್ಧ ಕರ್ಮವನ್ನ ಕಳ್ಕೊಂಡಿಲ್ಲ, ಆದ್ರಿಂದಾಗಿ ಇಂಥ ಜ್ಞಾನ ಇದ್ರೂ ಅದಕ್ಕೆ ಅದು ಕಾರ್ಯಕಾರಿ ಅಲ್ಲ. ಅಂಥ ಜ್ಞಾನ ಪಡ್ಕೊಂಡು ಅದು ಫಲಕಾರಿ ಆಗ್ಲಿಲ್ಲ, ಫಲ ಸಿಗ್ತಾ ಇಲ್ಲ, ಅದಕ್ಕೆ ಕರ್ಮವನ್ನ ಮಾಡ್ಲೇಬೇಕು ಅಂತ ಇಷ್ಟ ಅಭಿಪ್ರಾಯ. ಇದನ್ನೆಲ್ಲ ಹೇಳಿದ್ರೆ ಅತ್ರ ಭ್ರೂಮಃ ಅಂತ ಹೇಳಿ ಇದಕ್ಕೆ ಏನು ಉತ್ತರ ಅಂತ ಇವರು ತಿಳಿಸ್ಕೊಡ್ತಾರೆ. ಇದಕ್ಕೆಲ್ಲ ವಿಷಯವ ಇಟ್ಕೊಂಡು ಹಿಂದಿನೆಲ್ಲ ನಾವು ವಿಷಯವನ್ನು ಗಮನಿಸಿದಾಗ ನಡೀತಾರ ಚರ್ಚೆನೇ ಇದು. ಜೈಮಿನಿಗಳ ಮತ ಒಂದು, ವೇದವ್ಯಾಸರ ಮತ ಇನ್ನೊಂದು, ವಿರೋಧನೇ ಇಲ್ಲ ಅಂತ. ಇಲ್ಲ ವಿರೋಧ ಇದೆಯಲ್ವಾ, ಅವರ ಮತ ತಗೊಂಡ್ರೆ ಇವ್ರ ಮತಕ್ಕೆ ಅನ್ವಯಿಸ್ಬೋದು ಹಾಗೆ ಅಂತ ಬರುತ್ತಲ್ವಾ, ಅಂದ್ರೆ ಅತ್ರ ಭ್ರೂಮಃ ಅಂತ ಹೇಳಿ ಈಗ ಸಮಾಧಾನ ಮಾಡ್ಲಿಕ್ಕೆ ಬರ್ತಾರೆ. ಏನ್ ಸಮಾಧಾನ ಕೊಡ್ತಾರೆ ಅಂದ್ರೆ, ಪ್ರತಿಬದ್ಧ ಜ್ಞಾನಂ ನ ಪುರುಷಾರ್ಥ ಸಾಧನಮಿತಿ ಜೈಮಿನಿ ಮತಸ್ಯ ಪ್ರತಿಬಂಧನೆ ಇತ್ಯುಕ್ತ ದೇವ ವಿಷಯ ಇತ್ಯುಕ್ತ ವದೇವ ಮನುಷ್ಯ ವಿಷಯತ್ವಂ ಚ ಅಭಿಮತಂ ಅಂತ. ಅಂದ್ರೆ ಯಾವುದು ಪ್ರತಿಬದ್ಧವಾಗಿದೆಯೋ ಜ್ಞಾನ, ಅಂದ್ರೆ ಯಾವ ಜ್ಞಾನಕ್ಕೆ ಪ್ರತಿಬಂಧಕ ಜೊತೆಗಿದೆಯೋ ಅದನ್ನ ಪ್ರತಿಬದ್ಧ ಜ್ಞಾನ ಅಂತ ಕರಿತೀವಿ. ಅಂಥ ಜ್ಞಾನ ಅದು ಪುರುಷಾರ್ಥಕ್ಕೆ ಕಾರಣ ಅಲ್ಲ ಅಂತ ಹೇಳಿ ಜೈಮಿನಿ ಮತ ಇದೆ. ಇದು ಹೇಗೆ ದೇವತೆಗಳ ಬಗ್ಗೆ ಇದೆಯೋ ಮನುಷ್ಯರ ಬಗ್ಗೆನೂ ಕೂಡ ಅಭಿಮತ. ಅದನ್ನ ಇತ್ಯುಕ್ತ ದೇವ ವಿಷಯತ್ವ ಮನುಷ್ಯ ವಿಷಯತ್ವಂ ಚ ಅಭಿಮತಂ. ಪ್ರತಿಬಂಧನೆ ಇತ್ಯುಕ್ತವತ್, ಇಲ್ಲೇನೋ ಒಂದು ತಪ್ಪಾಗಿದೆ ಈ ಅಕ್ಷರಗಳಲ್ಲಿ, ಮತ್ತೆ ಅದನ್ನ ಹೇಳ್ತೀವಿ, ಏನೋ PDF ನಲ್ಲಿ ತಪ್ಪಾಗಿದೆ. ಪ್ರತಿಬದ್ಧ ಅಂತೂ ತಾತ್ಪರ್ಯ ಎಷ್ಟು, ದೇವತೆಗಳ ವಿಷಯವಾಗಿ ಯಾವ ರೀತಿ ವಿವರಣೆ ಮಾಡ್ತಿರೋ ಮನುಷ್ಯರ ವಿಷಯವಾಗಿಯೂ ಹಾಗೆ ವಿವರಿಸ್ಬೇಕು. ಎರಡಲ್ಲೂ ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಮನುಷ್ಯರಿಗೆ ಹೇಗೆ ಪ್ರತಿಬಂಧಕತ್ವ ಇದೆಯೋ ಜ್ಞಾನಾಂಶದಲ್ಲಿ, ಹಾಗೆ ದೇವತೆಗಳಿಗೂ ಪ್ರತಿಬಂಧಕತ್ವ ಇದೆ. ಅಂದ್ರೆ ಇವರ ಜ್ಞಾನಕ್ಕೂ ಒಂದು ಪ್ರತಿಬಂಧಕ ಉಂಟು, ಅವರ ಜ್ಞಾನಕ್ಕೂ ಒಂದು ಪ್ರತಿಬಂಧಕ ಉಂಟು. ಹಾಗೆ ಎರಡರಲ್ಲೂ ಫಲ ಸಿಗೋದಿಲ್ಲ, ಎರಡು ಕಡೆನೂ ಇದು ಒಪ್ಲೇಬೇಕು. ಅಲ್ಲ ಆಯ್ತು, ಈ ರೀತಿ ಒಪ್ಪೋಣ ಅಂತಂದ್ರೆ ತತ್ವಪ್ರಕಾಶಿಕೆಯಲ್ಲಿ ಮತ್ತೆ ಸಂನ್ಯಾಯ ರತ್ನಾವಲಿಯಲ್ಲಿ ಒಂದು ಮಾತು ಹೇಳಿದ್ದಾರೆ, ಅದರ ವಿರೋಧ ಬರುತ್ತೆ ಅಂತ ಹೇಳ್ತಾರೆ. ಇದು ಟಿಪ್ಪಣಿಕಾರರ ವೈಶಿಷ್ಟ್ಯ. ಏನ್ ಬರುತ್ತೆ, ಇಲ್ಲಿ ಹೇಳಿದ್ದೆ ಗಟ್ಟಿ ಆಗ್ಬೇಕು, ಇಲ್ಲಿ ಹೇಳಿದ್ದೆ ಗಟ್ಟಿ ಆಗದಿದ್ರೆ ಮತ್ತೆ ಅಲ್ಲಿನ ವಿಷಯ ಅರ್ಥ ಆಗಲ್ಲ. ಇಲ್ಲಿ ನಮ್ಗೆ ವಿಷಯ ಗೊತ್ತಾಗಿದೆ, ಹಿಂದಿನ ಪ್ರಕಟಕಗಳೆಲ್ಲ ನೋಡಿದೀವಿ. ತಥಾಸತಿ ಒಂದ್ ವೇಳೆ ನೀವು ಹೀಗೆ ವಿವರಣೆ ಮಾಡ್ತೀರಿ ಅಂದ್ರೆ ಕೇವಲ ಮನುಷ್ಯರ ಬಗ್ಗೆ ಅಷ್ಟೇ ಅಲ್ಲ, ಅದು ದೇವತೆಗಳ ಬಗ್ಗೆನೂ ಹೇಳಿದ್ದಾರೆ. ಮನುಷ್ಯ ಮತ್ತೆ ದೇವತೆಗಳ ಇಬ್ಬರೂ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವಿವರಣೆ ಬಂದಿದೆ ಅಂತಂದ್ರೆ, ಜೈಮಿನಿ ಮತಸ್ಯ ಪ್ರತಿಬಂಧಕ ದೇವತಾ ವಿಷಯತ್ವೋಪತ್ತೇಶ್ಚ ಇತಿ ತತ್ವಪ್ರಕಾಶಿಕ ಯಾ ಜ್ಞಾನಿ ಸಾಮಾನ್ಯ ಅಭಿಷಯಮಪಿ ಭಗವನ್ಮತಂ ಜೈಮಿನಿ ಮತಾನುರೋಧೇನ ದೇವಾದಿಷು ವ್ಯವಸ್ಥಾಪ್ಯತೆ. ಜೈಮಿನಿ ಮತಂತೂ ಜ್ಞಾನವತ್ ಮನುಷ್ಯ ವಿಷಯಂ ದೇವಾದಿಶ್ವಪಿ ಪ್ರಬಲ ಪ್ರಾರಬ್ಧ ಪ್ರತಿಬಂಧಕವತ್ನಾನ ವಿಷಯಂ ಚೇತಿ ಸಂನ್ಯಾಯ ರತ್ನಾವಲ್ಯಾಚ ವಿರೋಧಾಪಾತ ಅಂತ ಬರ್ತದೆ. ತತ್ವಪ್ರಕಾಶಿಕೆಯಲ್ಲಿ ಏನ್ ಬಂದಿದೆ ಅಂತಂದ್ರೆ, ಈಗ ವೇದವ್ಯಾಸರ ಸಿದ್ಧಾಂತ ಅದು ಜ್ಞಾನಿ ಸಾಮಾನ್ಯ ವಿಷಯಕ, ಅಂದ್ರೆ ಎಲ್ಲಾ ಜ್ಞಾನಿಗಳ ಬಗ್ಗೆ ಅವರ ಸಿದ್ಧಾಂತ ಇದೆ. ಜ್ಞಾನ ಅನ್ನೋದು ಎಲ್ಲಾ ಪುರುಷಾರ್ಥವನ್ನು ತಂದು ಕೊಡುತ್ತೆ ಅಂತ ಸಾಮಾನ್ಯವಾಗಿ ಹೇಳಿದ್ದಾರೆ ವೇದವ್ಯಾಸರು. ಆದ್ರೆ ಜೈಮಿನಿಗಳ ಮತ ನೋಡ್ಕೊಂಡು ನೀವೇನ್ ಮಾಡ್ಬೇಕು, ವೇದವ್ಯಾಸರು ಕೂಡ ಎಲ್ಲಾ ಜ್ಞಾನಿಗಳ ಬಗ್ಗೆ ಮಾತನಾಡ್ಲಿಲ್ಲ, ದೇವತೆಗಳ ಬಗ್ಗೆನೆ ಮಾತಾಡಿತ್ತು ಅಂತ ಸಂಕೋಚ ಮಾಡ್ಬೇಕು. ಯಾಕಂದ್ರೆ ಇಬ್ರಿಗೂ ವಿರೋಧ ಬಂದಾಗ ಏನ್ ಮಾಡ್ಬೇಕು, ಪರಿಹಾರ ಮಾಡ್ಬೇಕಲ್ಲ. ವಿರೋಧ ಪರಿಹಾರ ಹೇಗ್ ಮಾಡೋದು, ಅದು ಸಾಮಾನ್ಯವಾಗಿ ಹೇಳಿದ್ರು ವೇದವ್ಯಾಸರ ಅಭಿಪ್ರಾಯ ಜೈಮಿನಿ ಮತ ಥರನೇ, ಜೈಮಿನಿ ಋಷಿಗಳ ಥರನೇ ಅಂತ ಕೂಡಿಸ್ಬೇಕು. ಇಬ್ರು ಮಾತಿಗೆ ವಿರೋಧ ಬಂತು, ವಿರೋಧ ಬಂದಾಗ ಹೇಗೋ ಒಂದು ಕೂಡಿಸ್ಬೇಕಲ್ಲ ಇಬ್ರು ಜಗಳವನ್ನ. ಇವ್ರಿಲ್ಲ ಹಾಗಿಲ್ಲ, ಇವ್ರ ಥರನೇ ಇವ್ರದ್ದು ಅಭಿಪ್ರಾಯ, ಇವ್ರದ್ದು ಅವ್ರಿಗೆ ಅಭಿಪ್ರಾಯಕ್ಕಿಂತ ಬೇರೆ ಅಲ್ಲ ಅಂತ ಕೂಡಿಸ್ಬೇಕಲ್ಲ, ಹಾಗೆ ಕೂಡಿಸಿದೆ. ಇನ್ನೊಂದು, ಜೈಮಿನಿ ಮತಂತೂ ಜ್ಞಾನವತ್ ಮನುಷ್ಯ ವಿಷಯಂ ದೇವಾದಿಶ್ವಪಿ ಪ್ರಬಲ ಪ್ರಾರಬ್ಧ ಪ್ರತಿಬಂಧಕವತ್ ಜ್ಞಾನ ವಿಷಯಂಚ ಇತಿ. ಅಂದ್ರೆ ಈ ಮನುಷ್ಯರ ಬಗ್ಗೆ ಯಾವ ರೀತಿ ಜ್ಞಾನ ಇದೆಯೋ ಹಾಗೆ ದೇವಾದಿಗಳಲ್ಲೂ ಅದೇ ತರ ಕೂಡಿಸ್ಬೇಕು ಅಂತ. ಅದೇ ಕೂಡಿಸೋದು ಅಂತಂದ್ರೆ, ಈಗ ಜ್ಞಾನಿವನ್ ಮನುಷ್ಯ ವಿಷಯಂ, ಜ್ಞಾನ ಇರುವಂತಹ ಅಥವಾ ಜ್ಞಾನ ಇರುವಂತಹ ಯಾವ ಮನುಷ್ಯರಿದ್ದಾರೆ, ಜ್ಞಾನಿಗಳಾದ ಮನುಷ್ಯರು ಅಥವಾ ಜ್ಞಾನ ಇರುವಂತಹ ಮನುಷ್ಯರು, ಅವರ ವಿಷಯದಲ್ಲಿ ಪ್ರಬಲ ಪ್ರಾರಬ್ಧ ಕರ್ಮ ಸೇರ್ಕೊಂಡ್ರೆ ಅಂತಹ ಜ್ಞಾನ ಫಲಕಾರಿ ಆಗೋದಿಲ್ಲ. ಅದೇ ತರ ದೇವಾದಿಗಳಲ್ಲೂ ಕೂಡ ಪ್ರಬಲ ಪ್ರಾರಬ್ಧ ಸೇರ್ಕೊಂಡಾಗ ಅವರ ಜ್ಞಾನವು ಫಲಕಾರಿ ಆಗೋದಿಲ್ಲ ಅಂತ ಹೇಳಿ ಇಷ್ಟು ಸಂನ್ಯಾಯ ರತ್ನಾವಲಿಯಲ್ಲಿ ಒಂದು ಕಡೆ ಬಂದಿದೆ, ತತ್ವಪ್ರಕಾಶಿಕೆಯಲ್ಲಿ ಬಂದಿದೆ. ಈ ಎರಡು ಅಭಿಪ್ರಾಯವನ್ನ ಇಟ್ಟುಕೊಂಡಾಗ ವಿರೋಧ ಸ್ಫುಟ ಆಯ್ತು. ಯಾಕೆ, ನೀವ್ ಹೇಳಿದ್ದೇನು,
ಜೈಮಿನಿ ಋಷಿಗಳ ಮತನೇ ಬೇರೆ, ಮತ್ತೆ ವೇದವ್ಯಾಸರ ಮತನೇ ಬೇರೆ ಅಂತ. ಇಲ್ಲಿ ನೋಡಿದ್ರೆ ವೇದವ್ಯಾಸರ ಮತ ಏನಿದೆಯೋ ಅದೇ ಜೈಮಿನಿಗಳ ಮತ, ಜೈಮಿನಿಗಳ ಮತ ಏನಿದೆಯೋ ಅದೇ ವೇದವ್ಯಾಸರ ಮತ ಅಂತ ಸಂಕೋಚ ಮಾಡ್ಕೊಂಡಿದ್ದಾರೆ. ಅವ್ರು ಹೇಳಿದ ವಿಷಯನೇ ಇವರು ಹೇಳ್ತಾರೆ, ಅದರಲ್ಲೇ ತಾತ್ಪರ್ಯ ಇದೆ ಇವ್ರು ಹೇಳಲಿಕ್ಕೆ, ಇವ್ರಿಗೂ ಅದೇ ಮನಸ್ಸಿನಲ್ಲಿತ್ತು ಅಂತ ಎರಡನ್ನು ಹೀಗೆ ಕೂಡಿಸ್ಕೊಂಡ್ವಿ. ಆದ್ರೆ ಹಿಂದೆ ಹಾಗೆ ಹೇಳಲಿಲ್ಲ. ಹಿಂದೆ ವಿವರಣೆ ಮಾಡಿದ್ದು ಸುಧಾದಲ್ಲೆಲ್ಲ ಹೇಗೆ ಅವರ ಸಿದ್ಧಾಂತನೇ ಬೇರೆ, ಇವ್ರು ಹೇಳ್ತಾರೋ ವಿಷಯನೇ ಬೇರೆ ಅಂತ. ಈ ಎರಡು ಗ್ರಂಥಲ್ಲಿ ಬಂದಿರೋದು ಎರಡೂ ವಿಷಯ ಸೇರಿಸ್ಕೊಂಡು ಅರ್ಥೈಸ್ಕೊಳ್ಬೇಕು ಅಂತ ಎರಡು ಕಡೆ ಬಂದಿದೆ. ಅದರ ಮುಂದೆ ಪ್ರಶ್ನೆ ಮಾಡ್ಕೊಂತಾರೆ ಮತ್ತೆ ನಚ ಈ ಮನುಷ್ಯಾಣಂ ಜ್ಞಾನಸ್ಯ ಪುರುಷಾರ್ಥ ಸಾಧನತ್ವಸ್ಯೈವ ಅಭಾವಾತ್ ಪ್ರತಿಬದ್ಧತ್ವ ಕಲ್ಪನೆ ಅಲ್ಲ. ಮನುಷ್ಯರ ಜ್ಞಾನಕ್ಕೆ ಪುರುಷಾರ್ಥ ಸಾಧನತ್ವನೇ ಇಲ್ಲ. ಯಾವ ಪುರುಷಾರ್ಥನೂ ತಂದು ಕೊಡೋ ಶಕ್ತಿ ಮನುಷ್ಯರ ಜ್ಞಾನಕ್ಕಿರಲ್ಲ. ಅಂದಮೇಲೆ ಅದಕ್ಕೆ ಪ್ರತಿಬಂಧಕವಾಗಿ ಒಪ್ಪಬೇಕೇನಾದ್ರು. ಈಗ ಯಾವುದಕ್ಕೆ ಯೋಗ್ಯತೆ ಇಲ್ಲೋ ಸ್ವಯಂ, ಅದಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಕಡೆ ಒಂದು ಪ್ರತಿಬಂಧಕ ಒಪ್ಪೋ ಅವಶ್ಯಕತೆ ಇದೆಯಾ? ಉದಾಹರಣೆಗೆ ಈಗ ನಮಗ್ ಓದ್ಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ, ಯಾವ್ದೋ ಒಂದು ಗ್ರಂಥನ ತೆಗೆದು ಓದಬೇಕು, ಆದ್ರೆ ಓದ್ಲಿಕ್ಕೆ ಬರಲ್ಲ, ಸಂಸ್ಕೃತ ನಮಗ್ ಬರಲ್ಲ. ಒಬ್ಬ ಅನ್ನಂತೆ ಅಯ್ಯೋ ತುಂಬಾ ಪ್ರತಿಬಂಧಕ ಕರ್ಮಗಳು ಜಾಸ್ತಿ ಆಗ್ಬಿಟ್ಟಿದೆ, ಪ್ರಾರಬ್ಧ ಕರ್ಮ ಎಷ್ಟೋ ದುರದೃಷ್ಟ ಎಲ್ಲ ಸೇರ್ಕೊಂಡ್ಬಿಟ್ಟಿದೆ ನನ್ನ ಜೀವನದಲ್ಲಿ, ಅದಕ್ಕೆ ನಂಗೆ ಓದ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಸಂಸ್ಕೃತನೇ ಬರಲ್ಲ, ಸಂಸ್ಕೃತ ಗ್ರಂಥ ಯಾಕೆ ಓದ್ಲಿಕ್ಕೆ ಬರ್ತಾ ಇಲ್ಲ ಅಂದ್ರೆ ಸಂಸ್ಕೃತ ಬರಲ್ಲ ಆದ್ರಿಂದ ನನಗೆ ಓದ್ಲಿಕ್ಕೆ ಬರ್ತಾ ಇಲ್ಲ ಅಂತ ಅವ್ನು ಹೇಳಲ್ಲ. ಅವ್ನು ಹೇಳೋದು ನನ್ ಕರ್ಮ ಅದಕ್ಕೆ ಓದ್ಲಿಕ್ಕೆ ಬರ್ತಾ ಇಲ್ಲ ಅಂತ. ಒಳ್ಳೆ ಕಥೆ ಆಯ್ತಿಲ್ಲ. ಇವನಿಗೆ ಅಕ್ಷರ ಜ್ಞಾನನೇ ಇಲ್ದೇ ಇದ್ರೆ ಅದಕ್ಕೆ ಹೊಣೆಗಾರಿಕೆ ಮಾತ್ರ ಪ್ರಾರಬ್ಧ ಕರ್ಮಕ್ಕೆ ಹಾಕ್ತಾ ಇದ್ದಾರೆ. ನಮ್ಗೇನೋ ಬರ್ಲಿಲ್ಲ ಅಂತಂದ್ರೆ ನಮ್ ಕೈಲಿ ಶಕ್ತಿ ಇಲ್ಲ, ನಮಗ್ ಗೊತ್ತಿಲ್ಲ, ಅದೆಲ್ಲದಕ್ಕೂ ಹೊಣೆಗಾರಿಕೆಯನ್ನ ಹಾಗೆ ನಾವೆಲ್ಲ ಪ್ರಾರಬ್ಧ ಕರ್ಮಕ್ಕೆ ಹಾಕ್ಬಿಡೋದು. ಎಲ್ಲಾ ಪ್ರಾರಬ್ಧ ಕರ್ಮದಿಂದ ಹೀಗೆ ಆಗ್ಬಿಟ್ಟಿದೆ ಅಂತ ಆ ತರ ಆಯ್ತಿದು. ಹಾಗಾಗಿ ಮನುಷ್ಯರ ಜ್ಞಾನ ಏನಿದೆ ಅದು ಪುರುಷಾರ್ಥಕ್ಕೆ ಕಾರಣ. ಅದಂತ ಆಗಿದ್ರೆ ಆಮೇಲೆ ವಿಚಾರ, ಅದು ಪ್ರಬಲ ಪ್ರಾರಬ್ಧ ಕರ್ಮ ಇದೆಯಾ ಅದ್ರ ಜೊತೆಗೆ ಇಲ್ವಾ, ಅದ್ರ ಯಾಕೆ ಫಲ ಕೊಡ್ತಾ ಇಲ್ಲ ಅಂತ. ಆದ್ರೆ ಹಾಗೇನಿಲ್ಲ. ಯೋಗ್ಯತಾ ರೂಪ ಸರ್ವಕಾಲಾನುಗತ ಪ್ರತಿಬಂಧಕ ಸದ್ಭಾವೇನ ಕದಾಚಿದಪಿ ತದನಾಪತ್ತೇ ಅಂತ. ಅಂದ್ರೆ ಎಲ್ಲಾ ಕಡೆ ಯೋಗ್ಯತೆ ಅನ್ನೋದು ಬೇಕಾಗಿದೆ. ಯೋಗ್ಯತೆ ಅನ್ನೋದು ಇಲ್ದೆ ಹೋದ್ರೆ ಫಲ ಕೊಡಲ್ಲ. ಯೋಗ್ಯತೆ ಇಲ್ದೆ ಹೋದ್ರೆ ಅವಾಗ ಕಷ್ಟ. ಯೋಗ್ಯತೆ ಇದ್ರೆ ಮಾತ್ರ ಫಲ, ಯೋಗ್ಯತೆ ಇಲ್ದೆ ಹೋದ್ರೆ ಆಗ ಫಲ ಕೊಡೋದೇ ಇಲ್ಲ. ಹಾಗಾಗಿ ಭಗವಂತನ ಒಂದು ನಿಯಮ ಏನಾಯ್ತು, ವೇದವ್ಯಾಸರ ನಿಯಮ ಅಂದ್ರೆ ಯಾರಿಗೆ ಯೋಗ್ಯತೆ ಇದ್ದು ಫಲವನ್ನ ಪಡ್ಕೊಳ್ಳುವಂತ ಶಕ್ತಿಯುತವಾದ ಜ್ಞಾನ ಇದತ್ತೋ ಅಂಥವರೆಗೂ ಏನಾದ್ರೂ ಫಲ ಸಿಗ್ತಾ ಇಲ್ಲ ಅಂದ್ರೆ ಅಲ್ಲಿ ಏನೋ ಒಂದು ಪ್ರತಿಬಂಧಕ ಇದೆ ಅಂತ ಅರ್ಥ. ಯೋಗ್ಯತೆ ಇರತ್ತೆ, ಸಾಧನನೂ ಇದೆ, ಜೊತೆಗೆ ಫಲ ಸಿಗ್ತಾ ಇಲ್ಲ ಅಂದ್ರೆ ಅಲ್ಲಿ ಪ್ರತಿಬಂಧಕ ಇದೆ. ಕೆಲವ್ರಿಗೆ ಏನಾಗುತ್ತೆ, ಯೋಗ್ಯತೆ ಇದೆ ಫಲನೂ ಸಿಗ್ತಾ ಇದೆ ಅಂತಂದ್ರೆ ಏನರ್ಥ, ಸಾಧನನೂ ಇದೆ ಅಂತಂದ್ರೆ ಅವರಿಗೆ ಪ್ರತಿಬಂಧಕ ಇಲ್ಲ ಅಂತ ಅರ್ಥ ಅಂತ. ಇಷ್ಟು ಜೈಮಿನಿ ಮತ್ತೆ ಬಾದರಾಯಣರ ಮತಗಳಿಗೆ ಪರಸ್ಪರ ವ್ಯತ್ಯಾಸವೂ ಇದೆ ಅಂತ ಒಂದು ಸಿದ್ಧಾಂತ. ಇದೊಂದು ಒಂದಕ್ಕಿನ್ನೊಂದು ಜೋಡಿಸ್ಕೊಳ್ಳಿ ಅಂತ ಒಂದು ಸಿದ್ಧಾಂತ. ಇದ್ರ ಬಗ್ಗೆ ಇನ್ನೊಮ್ಮೆ ಸರಳವಾಗಿ ಸಾರವಾಗಿ ಮುಂದಿನ ಪಾಠದಲ್ಲಿ ನೋಡಿ ಮುಂದಿನ ವಿಷಯಕ್ಕೆ ಹೋಗೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ.